ಎಲ್ರಿಗೂ ನಮಸ್ತೆ. ಪೀಟರ್ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿದೆ ಪೀಟರ್ ಸಿನಿಮಾ. ಎಸ್ಪೆಷಲಿ ರಾಜೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಇದಾರಲ್ಲ, ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ರು ಪಿ ಟಿ ಮಾಸ್ಟರ್ ಕ್ಯಾರೆಕ್ಟರ್ ಇರುತ್ತೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫೈಟ್ ಇದೆ ಸಿನಿಮಾದಲ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಮಿಸ್ ಮಾಡದೆ ನೋಡಿ. ಇನ್ನೇನು ಹೇಳೋಣ, ಡಿ ಒ ಪಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸರಿಯಾಗಿದ್ದಾರೆ. ಡೈರೆಕ್ಟರ್ ಅಷ್ಟೇ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಪೀಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು. The movie is really amazing, especially nange story line ಆಗಿರಬಹುದು, casting ಆಗಿರಬಹುದು, everybody's character is very good and my personal character is Radha. So ನನಗೆ like ಅಂದ್ರೆ that character was something movie ನಲ್ಲಿ expectations ಇರಲಿಲ್ಲ. ಅದು like that character will be like this ಅಂತ. So overall the casting and especially again the BGM and music ನಂಗೆ personally ಸಖತ್ ಇಷ್ಟ ಆಯ್ತು. I think everybody ಈ ಮೂವಿನ ಬಂದು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಪೀಟರ್ ಚಿತ್ರ ನೋಡ್ಕೊಂಡು ಬಂದೆ. ನಂಗೆ ಬಹಳ ಹೆಮ್ಮೆ ಆಗೋದೇನಂದ್ರೆ ನಮ್ಮ ತಂಡ ಅಂದ್ರೆ ನಮ್ಮ ನಿರ್ದೇಶಕರು ಅಂಡ್ ಅಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಹುಡುಗರು, ಇಟ್ ಇಸ್ ಮೈ ಟೀಮ್. ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಮೊಮೆಂಟ್ ಥಿಯೇಟರ್ ಒಳಗಡೆ ಎಂಟರ್ ಆಗ್ತಿದ್ದ ಹಾಗೆ ಆ ಫ್ರೇಮ್ಸ್ ನೋಡ್ತಾ ಇದ್ರೆ ಅದೊಂಥರ ತಾಜಾ ಅನುಭವ. ಅಂಡ್ ಮೋರ್ ಓವರ್ ಪ್ರತಿಯೊಂದು ಫ್ರೇಮ್, ಪ್ರತಿಯೊಂದು ಕ್ಯಾರೆಕ್ಟರ್, BGM, ದ ನೇಚರ್ ಅಂಡ್ ಯಾರು ಜೆಸ್ಸಿ ಆಗಿರ್ಬೋದು, ಮೀರಾ, ರಾಧಾ, ಪೀಟರ್, ಮೇರಿ, ಡೇವಿಡ್, ಚಂದ್ರ ಬ್ರದರ್ಸ್, ಯಾವ ಪಾತ್ರನೂ ಮರೆಯೋಕೆ ಆಗದೆ ಇರುವಂತಹ ಪಾತ್ರಗಳು. ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಏನು ನ್ಯಾಯನ ಒದಗಿಸಿದರೆ. ದಯಮಾಡಿ ಎಲ್ಲರೂ ಪೀಟರ್ ಚಿತ್ರಕ್ಕೆ ಬಂದು ಈ ತಾಜಾ ಅನುಭವವನ್ನ ನೀವೆಲ್ಲರೂ ಪಡೆದುಕೊಳ್ಳಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಪೀಟರ್. ಥ್ಯಾಂಕ್ ಯು. ಪೀಟರ್ ಒಂದು ಅದ್ಭುತವಾದ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸುಕೇಶ್ ಅವರು ತುಂಬ ಅಚ್ಚುಕಟ್ಟಾಗಿ ಈ ಸಿನಿಮಾನ ಟ್ರಾವೆಲ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅಂದರೆ ಯೂಶಲಿ ಕೆಲವು ಸಿನಿಮಾದಲ್ಲಿ ನೋಡಿರ್ಬೋದು ಒಂದೇ ಕ್ಯಾರೆಕ್ಟರ್ ಮೇಲೆ ಕತೆ ಟ್ರಾವೆಲ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಹಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೆ ಅಂದರೆ ಒಂದು ಒಳ್ಳೆ ಆ್ಯಕ್ಟಿಂಗ್ನ ಅವ್ರು ತೋರಿಸಿದ್ದಾರೆ. ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಅವ್ರದ್ದೇ ಆದ ಒಂದು ಜರ್ನಿ ತೋರಿಸಿದ್ದಾರೆ. ಆ ಕ್ಯಾರೆಕ್ಟರ್ ಬ್ಯಾಕ್ಗ್ರೌಂಡ್ ಏನಿತ್ತು, ಬ್ಯಾಕ್ಡ್ರಾಪ್ ಏನಿತ್ತು, ಪ್ರತಿಯೊಂದು ಚೆನ್ನಾಗಿ ಬಿಡಿಸಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾದ ಮೇನ್ ಹೈಲೈಟ್ ಮ್ಯೂಸಿಕ್, BGM ಮತ್ತು ಮ್ಯೂಸಿಕ್ ಅದ್ಭುತವಾಗಿದೆ ನಿಜವಾಗ್ಲೂ. ನನಗೆ ಅವ್ರ ಡೆಬ್ಯೂನ ಅಂತ ಗೊತ್ತಿಲ್ಲ, ಬಟ್ ಇಫ್ ಇಟ್ ಇಸ್ ಡೆಬ್ಯೂ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಸುಕೇಶ್ ಅವರ ಡೈರೆಕ್ಷನ್ ಕೂಡ ಅದ್ಭುತವಾಗಿದೆ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಇವರು ಪೋರ್ಟ್ರೇ ಮಾಡಿದ್ದಾರೆ. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಸಿನಿಮಾ. ಈ ಸಿನಿಮಾ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. 4 ದಿವಸ ಆಯಿತು ಇದನ್ನ ಇವತ್ತು ನೋಡೋಣ ಅಂದ್ಕೊಂಡಿದ್ವಿ. ತುಂಬ ಅದ್ಭುತವಾದಂಥ ದೃಶ್ಯಾವಳಿಗಳು. ಆಮೇಲೆ ನಾನೊಬ್ಬ ಪೊಲೀಸ್ ಮನ್ ಆಗಿದ್ದು ಈ ಥರ ಹಲವಾರು ಕಥೆಗಳನ್ನ ಮತ್ತು ಹಲವಾರು ಕೇಸ್ಗಳು ಮಾಡುವಂಥ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದರೆ ಅದರದ್ದೇ ಆದಂಥ ಒಂದು ಮಜಾ, ಪತ್ತೆ ಮಾಡುವಂಥ ಒಂದು ಆ ಜೋಶ್ ಏನಿರ್ತದಲ್ಲ, ಅದೇ ಥರ ಆದಂಥ ಸಿನಿಮಾ ಇದು. ಇದರಲ್ಲಿ ನಾನು ಎಲ್ಲ ಪಾತ್ರಗಳನ್ನ ರೀಡ್ ಮಾಡ್ತಾ ಇದ್ದೆ. ಭಾಳ ಅದ್ಭುತವಾಗಿದೆ ರೀಡ್ ಮಾಡೋದಕ್ಕೆ. ಪಾತ್ರಗಳು ರೀಡ್ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತು, ನನ್ಗೆ 2-3 ಪಾತ್ರಗಳನ್ನ ರೀಡ್ ಮಾಡೋಕ್ಕಾಗಿಲ್ಲ. ಆಸ್ ಎ ನಾನೊಬ್ಬ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಆಗಿದ್ರೂ ಸಹ ಕೊನೆಯವರೆಗೂ ನಾನು ರೀಡ್ ಮಾಡೋಕ್ಕಾಗಿಲ್ಲ. ಮತ್ತು ಒಂದು ಕ್ಯಾರೆಕ್ಟರ್ ಬಗ್ಗೆ ನನಗೂ ಒಂದ್ಸಾರಿ ಎದ್ದು ಹೊಡೆದ್ಬಿಡೋಣ ಅಂತ ಅನಿಸ್ತು. ಅಷ್ಟೇ ಚೆನ್ನಾಗಿ ಅವರು ನಿರ್ವಹಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದ್ಭುತವಾದಂಥ ಒಂದು ಏನು ಜಾಗನ ಚೂಸ್ ಮಾಡ್ಕೊಂಡಿದ್ದಾರೆ. ಅದನ್ನ ನೋಡೋದೇ ಒಂದು ಮಜಾ. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಬರೀ ಅದು ಇದು ಸುಟ್ಟೋಗಿರೋದು, ಒಣಗೋಗಿರೋದು ಎಲ್ಲ ಏನು ಇಲ್ಲದೆ ಇರುವಂತ ಸಮಯದಲ್ಲಿ ಅದ್ಭುತವಾದಂಥ ಜಾಗ ಹುಡುಕಿ, ಅದ್ಭುತವಾದಂಥ ಕತೆ ಕಟ್ಟಿ, ಅದೇ ಅದ್ರ ತಕ್ಕಂಥ ಪಂದದಾರಿಗಳನ್ನ ನಿರ್ಮಿಸಿ ಮಾಡಿರತಕ್ಕಂಥ ಪೀಟರ್ ಲೆಕ್ಕದಲ್ಲಿ ಈ ವರ್ಷ ಅದ್ಭುತವಾದಂಥ ಸಿನಿಮಾ. ಥ್ಯಾಂಕ್ ಯು. ಎಲ್ಲ ಒಂದು ಥಿಯೇಟರ್ ನೋಡಿ ಈ ಪೀಟರ್ನ ಗೆಲ್ಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪೀಟರ್ ನೋಡ್ಕೊಂಡು ಬಂದ್ವಿ. ಅಂಡ್ ರಾಜೇಶ್ ಅವ್ರ ಬಗ್ಗೆ ಹೇಳಲೇಬೇಕು, ಅವರ ಅದ್ಭುತ ನಟನೆ ಬಗ್ಗೆ ಹೇಳಬೇಕು. ವಾಟ್ ಅನ್ ಆರ್ಟಿಸ್ಟ್ ಇಯರ್ಸ್. ನಿಜವಾಗ್ಲೂ ಒಂದೊಂದು ಫ್ರೇಮಲ್ಲೂ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ, ಅಂದ್ರೆ ಹೈಲೈಟ್ ಅಂತಾನೆ ಹೇಳ್ಬೋದು ಈ ಸಿನಿಮಾ ಹೈಲೈಟ್. ಅಂಡ್ ಇನ್ನು ಒನ್ ಮೋರ್ ಟಾಪ್ ಹೈಲೈಟ್ ಅಂದ್ರೆ ಮ್ಯೂಸಿಕ್. ರಿತ್ವಿಕ್ ಸರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದೊಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಲಿರಿಕ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ಸಕ್ಕತ್ತಾಗಿದೆ. ಸೊ ರಿತ್ವಿಕ್ ಸರ್ಗೆ ಖಂಡಿತವಾಗ್ಲೂ ಒಂದು
ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಸುಖೇಶ್ ಶೆಟ್ಟಿ ಸರ್ ದೂರದರ್ಶನ ಈಗ ಪೀಟರ್ ಒಂದು ಅದ್ಭುತವಾದಂತಹ ನಿರ್ದೇಶಕರು, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ, ಇದೇ ತರ ಕೊಡ್ತಾ ಬರ್ಲಿ ಅಂತ ಹೇಳ್ತೀನಿ. ಅಂಡ್ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂಡ್ ಸಿನಿಮಾಟೋಗ್ರಫಿ ಅಂತೂ ಸಖತ್ತಾಗಿತ್ತು. ಸೊ ಒಂದೊಳ್ಳೆ ಸಿನಿಮಾ ಅಂಡ್ ಅಮ್ಮನ ಪಾತ್ರ ನನಗೆ ಸಖತ್ ಇಷ್ಟ ಆಯ್ತು. ಸೊ ಒಂದೊಳ್ಳೆ ಸಿನಿಮಾ, ಖಂಡಿತವಾಗ್ಲೂ ಯಾರು ಮಿಸ್ ಮಾಡಿದ್ರೆ ಸಿನಿಮಾನ ನೋಡಿ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳೇ ಆದಷ್ಟು ಬೇಗ ನೋಡಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅಂತ ನಾನು ಒಬ್ಳು ಕಲಾವಿದೆ. ಯಾವಾಗ್ಲೂ ಸಿನಿಮಾ ನೋಡಕ್ ಬಂದ ತಕ್ಷಣ ಒಬ್ಬೊಬ್ರು ಬಂದಿರ್ತೀವಿ, ಇಲ್ಲ ಹೋಗೋ ಅರ್ಜೆಂಟ್ ಓಡ್ಬೇಕು ಅಂತಿರ್ತೀವಿ. ಇಲ್ಲಿ ಎಷ್ಟು ಜನ ಮಾತಾಡೋರು ಇದ್ದಾರೆ, ಆದ್ರೆ ನಾನು ಮಾತಾಡ್ಲೇಬೇಕಂತ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಫಸ್ಟ್ ಬಂದು ನಿಂತ್ಕೋತಾ ಇದ್ದೀನಿ. ಸಿನಿಮಾ ನೋಡಿ ನಾನು 2 ಅವರ್ ಕಳೆದೋಗ್ಬಿಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಕಳೆದೋಗಿದೆ ಅಂದ್ರೆ ಎಷ್ಟು ಪಾತ್ರಗಳು ಬರುತ್ತೋ ಅಷ್ಟು ಪಾತ್ರಗಳಲ್ಲಿ ನಾನು ನನ್ನನ್ನ ಕಂಡ್ಕೊಂತಿದ್ದೆ. ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ನೋಡಿ ಅನ್ನೋ ಮಟ್ಟಕ್ಕೆ ಕೇಳ್ಕೊಳ್ಳೋದು ನನ್ಗೆ ತುಂಬಾ ಹಿಂಸೆ ಅನ್ಸುತ್ತೆ. ಈ ಸಿನಿಮಾನೇನಾದ್ರು ಯಾರು ನೋಡಲ್ವೋ ಅವರು ಒಂದು ಒಳ್ಳೆ ಪಿಕ್ಚರ್, ಅದು ನಮ್ಮ ಕನ್ನಡ ಪಿಕ್ಚರ್ನ ಮಿಸ್ ಮಾಡ್ಕೋತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಥಿಯೇಟ್ರಿಗೆ ಬಂದು ನೋಡ್ಬೇಕು. ಆ ಮ್ಯೂಸಿಷಿಯನ್ ಆಗಿರ್ಬೋದು, ಒಂದೊಂದು ಶಾರ್ಟ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನನ್ನ ಮಾತಲ್ಲಿ ಹೇಳಕ್ ಆಗ್ತಿಲ್ಲ. ಆದ್ರೂ ನನಗೆ ಆದಷ್ಟು ರೀತಿಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲಾ ಕನ್ನಡಿಗರು, ನೀವು ಕನ್ನಡ ಅಭಿಮಾನಿ ಆಗಿದ್ರೆ ಖಂಡಿತ ಈ ಸಿನಿಮಾ ಬಂದು ನೀವು ನೋಡ್ಲೇಬೇಕು. ಅದರಲ್ಲೂ ಥಿಯೇಟ್ರಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಷ್ಟು ಬಿಟ್ಟು ನಾನು ಇನ್ನೇನು ಹೇಳಕ್ ನನ್ನ ಕೈಲಿ ಆಗ್ತಾ ಇಲ್ಲ. ನನಗಂತೂ ಈ ಸಿನಿಮಾ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿಗೆಲ್ಲ ಕರ್ಕೊಂಡ್ ಬರ್ತೀನಿ, ನನ್ಗೆ ಗೊತ್ತಿರೋರ್ಗೆಲ್ಲ ಹೇಳ್ತೀನಿ. ಇಡೀ ಟೀಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಒಂದು ಸಣ್ಣ ಪಾತ್ರಕ್ಕೂ ಎಷ್ಟು ಜೀವ ತುಂಬಿಸಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಅಂದ್ರೆ ಆಟ್ಸ್ ಅಪ್. ಫುಲ್ ಪ್ರಾಪರ್ ರಿವ್ಯೂ ಕೊಟ್ಟಾಯ್ತು. ಬಟ್ ಹಾ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಸಿನಿಮಾಗ್ರಫಿ ಚೆನ್ನಾಗಿತ್ತು. ಬರೀ ಸಿನಿಮಾಗ್ರಫಿ ಡಿ ಎ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಿ ನೈಟ್ ಸೀನ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಆಬ್ವಿಯಸ್ ಆಗಿರುತ್ತೆ, ಅದು ನೈಟ್ ಸೀನ್ ತರ ಕಾಣಿಸೋದು. ಕ್ಯಾಮ್ರಾ ಕಾಣಿಸೋದು ಬೇರೆ, ಕಣ್ಣು ಕಾಣಿಸೋದು ಬೇರೆ. ಬಟ್ ಅದೇಡು ಏನೋ ಈ ಸಿನಿಮಾಲಿ ಎಸ್ಪೆಷಲಿ ಹೈಲೈಟ್ ನೈಟ್ ಸೀನ್ಸ್. ಅಮೇಸಿಂಗ್ ಲೈಟಿಂಗ್ ಆನ್ ದ ಹ್ಯಾಟ್ಸ್ ಆಫ್ ದ DOP and the DI team. And obviously ಎಲ್ಲರೂ ಹೇಳಿರೋ ಹಾಗೆ ಕ್ಯಾರೆಕ್ಟರ್ಸ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈರೆಕ್ಟರು. ಇಡೀ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಥ್ರಿಲ್ಲರ್ ಕೊನೆವರೆಗೂ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಏನಾಗುತ್ತೆ ನೆಕ್ಸ್ಟು, ಯಾವ್ಯಾವ ಕಥೆಗಳು ಹೇಗೆ ಲಿಂಕ್ ಆಗ್ತಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಆ್ಯಂಡ್ ಬನ್ನಿ ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿದೆ. ಐ ಆಮ್ ಶ್ಯೂರ್ ಒಳ್ಳೆ ಸಿನಿಮಾ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಪ್ಯಾಕೇಜ್ ಕೊಟ್ಟರೆ ಜನ ಬರ್ತಾರೆ, ಎನ್ಕರೇಜ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕನ್ನಡ ಆಡಿಯನ್ಸ್ ಯಾವಾಗಲೂ ಅದಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ಸೊ ಬಂದೇ ಬರ್ತಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ನನ್ನ ಫ್ರೆಂಡ್ ರಾಜೇಶ್. ಸೂಪರ್. ಐ ಮೀನ್, ನಾನು ರಾಜೇಶ್ನ ಒಬ್ಬ ಟೆಕ್ನಿಷಿಯನ್ ಆಗಿ ನೋಡಿದ್ದೀನಿ, ಆ್ಯಕ್ಟರ್ ಕೂಡ ನೋಡಿದ್ದೀನಿ. ಬಟ್ ಈ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಪರ್ಸ್ನಲಿ ವೆರಿ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಆಲ್ ದ ಅದರ್ ಕ್ಯಾರೆಕ್ಟರ್ಸ್, ಮೀರಾ ಇರ್ಬೋದು, ರಾಧಾ ಇರ್ಬೋದು, ಆ್ಯಂಡ್ ದ ನೆಗೆಟಿವ್ ಶಂಭು, ಕ್ರೇಜಿ ಪರ್ಫಾರ್ಮೆನ್ಸ್. ಅಲ್ಟಿಮೇಟ್ಲಿ ಆಡಿಯನ್ಸ್ಗೆ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಬನ್ನಿ ಸಿನಿಮಾನ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಪೀಟರ್ನ ಜಗತ್ಗೆ ನೀವು ಮುಳುಗ್ತೀರಾ, ಆಚೆ ಬರೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಆಲ್ ದಿ ಬೆಸ್ಟ್ ದ ಪೀಟರ್ ಟೀಮ್. ಆ್ಯಂಡ್ ಎಲ್ಲರೂ ಬಂದು ಸಿನಿಮಾ ನೋಡಿ. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ಪೀಟರ್ ಅನ್ನೋ ಒಂದು ಸಿನಿಮಾದ ಒಂದು ವಿಶೇಷತೆಯಿಂದ ಶುರು ಮಾಡ್ತೀನಿ. ಮೊದಲನೇ ಮಾತು, ರವಿ ಹಿರೇಮಠ ಅಂತ ಇದರ ಸಿನಿಮಾದ ಪ್ರೊಡ್ಯೂಸರ್ ಇದಾರಲ್ಲ, ಈಸ್ ಬೇಸಿಕ್ಲಿ ಟೆಕ್ನಿಷಿಯನ್, ಸೌಂಡ್ ಡಿಸೈನರ್ ಅವರು. ಈಗ ಬರ್ತಿರುವಂತಹ ಸುಮಾರು ವೆಬ್ ಸೀರೀಸ್ಗಳಿಗೆ ಮತ್ತೆ ನನ್ನ ಸಿನಿಮಾಗೂ ಕೂಡ ಸೌಂಡ್ ಡಿಸೈನರ್ ಅವರು. ಅಂತ ಒಬ್ಬ ಸೌಂಡ್ ಡಿಸೈನರು ಇಂಥ ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಇದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಎಲ್ಲರೂ ವಿಚಾರ ಮಾಡುವಂತ ಒಂದು ವಿಚಾರ. ಸೊ ಆ ಥರ ಒಬ್ಬ ಟೆಕ್ನಿಷಿಯನ್ ಇದು ಪ್ರೊಡ್ಯೂಸ್ ಮಾಡಿದ್ದಾನೆ ಅಂತಂದ್ರೆ ಇದು ಸಿನಿಮಾ ಎಷ್ಟು ಒಂದು ವೆಲ್ ಕ್ರಾಫ್ಟೆಡ್ ಫಿಲ್ಮ್ ಅಂತ ನೀವು ವಿಚಾರ ಮಾಡ್ಬೋದು. ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಪರ್ಫಾರ್ಮೆನ್ಸ್ಗಳಾಗಿರ್ಬೋದು, ಎಲ್ಲ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ನಾನಂತೂ ಬಹಳ ಎಂಜಾಯ್ ಮಾಡಿದೆ ಪೀಟರ್ ಅನ್ನೋ ಸಿನಿಮಾ. ಪ್ಲಸ್ ನನಗೆ ವಿಶೇಷ ಇನ್ನೊಂದು ಏನಂತಂದ್ರೆ, ನನ್ನ ಮೊದಲನೇ ಸಿನಿಮಾ ಡೊಳ್ಳು ಅಂತ ಏನು ಮಾಡಿದ್ದೆ, ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದು ಒಂದು ಡೊಳ್ಳು ಕುಣಿತ ತಂಡದ ಮೇಲೆ ಇತ್ತು, ಇದು ಒಂದು ಚೆಂಡೆಯ ತಂಡದ ಮೇಲೆ ಇದೆ. ಬಹಳ ಕನೆಕ್ಟ್ ಆಯ್ತು ನನಗೂ ಕೂಡ. ರಾಜೇಶ್ ಧ್ರುವ ಅವ್ರನ್ನ
ಬೇರೆ ಬೇರೆ ಪರದೆಗಳ ಮೇಲೆ ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಅವ್ರನ್ನ ನೋಡಿ ನನಗೆ ಬಹಳ ಖುಷಿ ಆಯಿತು. ಬಹಳ ಚೆನ್ನಾಗಿ ಇಡೀ ಸಿನಿಮಾನ ಮೊದಲಿನಿಂದ ಎಂಡ್ವರೆಗೂ ಬಹಳ ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರೆ. ಅವರೊಬ್ಬರೇ ಅಲ್ಲ, ಅಷ್ಟು ಆರ್ಟಿಸ್ಟ್ ತಂಡಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದಿ ಎಂಟೈರ್ ಟೀಮ್ ದ ಬೆಸ್ಟ್ ಅಂಡ್ ಸುಖೇಶ್ ಶೆಟ್ಟಿ ಬೆಸ್ಟ್ ವಿಶಸ್ ಟು ಯು. ಎಲ್ರಿಗೂ ನಮಸ್ಕಾರ. ಪೀಟರ್ ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕೆ ಮೇನ್ ಕಾರಣ ಪೀಟರ್ ತುಂಬಾ ಚೆನ್ನಾಗಿದೆ. ಅಂಡ್ ಪೀಟರ್ ಆ ಒಂದು ಜೆನ್ಯೂನಿಟಿನ ಉಳಿಸ್ಕೊಳ್ಳೋಕೆ ಮೇನ್ ಆಗಿ ಕಾರಣ ರಾಧಾ, ಮೀರಾ, ಜೆಸ್ಸಿ, ಆಮೇಲೆ ಮೇರಿ ಆಗಿರ್ಬೋದು, ಅಲ್ಲಿ ಬರುವಂತಹ ಶಂಭು ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲಾ ಕ್ಯಾರೆಕ್ಟರ್ ಸೇರಿದ ಮೇಲೆ ಒಂದು ಪೀಟರ್ ಇಷ್ಟು ಸ್ಟ್ರಾಂಗ್ ಸಿನಿಮಾ ನಿಲ್ಲಕ್ಕೆ ಸಾಧ್ಯ ಅಂತ ನನಗೆ ಅನಿಸ್ತು. ಸೊ ಸಿನಿಮಾ ನೋಡಕ್ಕೆ ಏನ್ ರೀಸನ್ ಏನ್ ಕಾರಣ ಅಂತ ಹುಡ್ಕೋದ್ ಬದಲು ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲಿ ಅದು ಇದು ಅಂತ ಹುಡ್ಕೋದ್ ಬದಲು ಟೆಕ್ನಿಕಲಿನೂ ತುಂಬಾ ಚೆನ್ನಾಗಿದೆ. ಸೊ ಸಿನಿಮಾ ನೋಡಕ್ಕೆ ಇದಕ್ಕಿಂತ ಜಾಸ್ತಿ ಏನು ಬೇಡ ಅಂತ ನಂಬೋರು ನಾನು. ಸೊ ತುಂಬಾ ಚೆನ್ನಾಗಿ ಮಾಡಿರೋ ಸಿನಿಮಾನ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಪೀಟರ್. ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ಪೀಟರ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಸೊ ಇಟ್ಸ್ ಕಂಪ್ಲೀಟ್ಲಿ ಫುಲ್ ಮೀಲ್ಸ್ ಅಂತಾರಲ್ಲ ಆ ಥರ ಒಂದು ಸಿನಿಮಾ. ಆ್ಯಂಡ್ ತುಂಬ ವಿಷಯಗಳು ಕೂಡ ತಿಳ್ಕೊಡೋದಿದೆ. ಆ್ಯಂಡ್ ಒಂದು ಹೊಸ ಕಥೆ ಜೊತೆ ಹೊಸ ಪ್ರಯತ್ನ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ, ಆದಷ್ಟು ಕನ್ನಡ ಸಿನಿಮಾನ ಗೆಲ್ಲಿಸಿ. ಸೊ ಇದು ನಿಮ್ಮ ಕೈಯಲ್ಲಿದೆ, ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಂದೆ ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಂದು ಇಂಟೆನ್ಸ್ ಮೂವಿ ಅಂಡ್ ಅದಕ್ಕೆ ತಕ್ಕನಾದ ಇಂಟೆನ್ಸ್ ಮ್ಯೂಸಿಕ್ ಥ್ರೂ ಔಟ್ ಮೂವಿ ಇದೆ. ಅಂಡ್ ವೆರಿ ಬ್ರಿಲಿಯಂಟ್ ಡೈರೆಕ್ಷನ್ ಸುಖೇಶ್ ಶೆಟ್ಟಿ ಅವ್ರದ್ದು. ಅಂಡ್ ಪ್ರತಿಯೊಂದು ಪಾತ್ರ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಧಾರರಿಗೂ ಕೂಡ ಕಾಸ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ನ ಪ್ರತಿಯೊಂದು ಆಕ್ಟರ್ ಅಷ್ಟು ಚೆನ್ನಾಗಿ ಜೀವಿಸಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅಂಡ್ ಲೊಕೇಶನ್ ಇರ್ಬೋದು ಅಂಡ್ ಸಿನಿಮಾಟೋಗ್ರಫಿ ಬ್ರಿಲಿಯಂಟ್ ಆಗಿದೆ. ಅಂಡ್ ಪ್ರತಿಯೊಬ್ರು ಆಕ್ಟಿಂಗ್, ರಾಜೇಶ್ ಧ್ರುವ ಇರ್ಬೋದು, ಮೀರಾ ಕ್ಯಾರೆಕ್ಟರ್, ರವೀಕ್ಷಾ ಇರ್ಬೋದು, ಜೆಸ್ಸಿ, ಡೇವಿಡ್ ಕ್ಯಾರೆಕ್ಟರ್, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಹೋಗಿ ಥಿಯೇಟರ್ಲಿ ಸಿನಿಮಾ ನೋಡಿ ಪಕ್ಕಾ ಇಷ್ಟ ಆಗುತ್ತೆ. ಸೊ ಏನ್ ಹೇಳ್ಬೋದು ಅಂದ್ರೆ ಲೈಕ್ ಎಲ್ಲೂ ಒಂದು ಕಡೆನೂ ಬೇಜಾರಾಗಲ್ಲ. ಇಡೀ ಸಿನಿಮಾ ಇಟ್ ಟೇಕ್ ಯು ಟು ಡಿಫ್ರೆಂಟ್ ಇದು. ವೆರಿ ನೈಸ್ ಮೂವಿ. ಆಲ್ ದಿ ಬೆಸ್ಟ್ ಪೀಟರ್ ಸಿನಿಮಾ. ಹಾಯ್, ಎಲ್ರಿಗೂ ನಮಸ್ತೆ. ಈಗ ತಾನೇ ಪೀಟರ್ ಅನ್ನೋ ಸಿನಿಮಾನ ನೋಡ್ಕೊ ಬಂದ್ವಿ. ಒಂದು ಅದ್ಭುತವಾದ ಸಿನಿಮಾ. ನನಗಂತೂ ಆ ಲೊಕೇಶನ್ ಆಗಲಿ ಅಥವಾ ಮಾಡಿರೋ ತುಂಬಾ ಕನೆಕ್ಟ್ ಆಯ್ತು. ಯಾಕಂದ್ರೆ ನಾನು ಒಂಥರ ಹಳ್ಳಿನಲ್ಲಿ ಹುಟ್ಟಿ ಬೆಳೆದ್ರು. ನಮ್ಮ ಆ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಯಾವ ಲೊಕೇಶನ್ ನ ಎಲ್ಲಿ ಯಾವ ಸೀನ್ಗೆ ಹೇಗ್ ಬೇಕು ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲೈಟಿಂಗ್ ಇದಾಗಿರ್ಬೋದು, ಆಮೇಲೆ ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಆದಷ್ಟು ಹೊಸಬ್ರನ್ನ, ಹೊಸ ಮುಖಗಳನ್ನ, ಅದಕ್ಕೆ ಒಪ್ಪುವಂತ ಮುಖಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವುದು ನಮಗೆ ಆ ಪಾತ್ರ ಬೇರೆಯವರು ಮಾಡ್ಬೇಕಿತ್ತು ಅಂತ ಆ ಪಾತ್ರ ಅವರೇ ನಿಜವಾದ ಪಾತ್ರ ಅಂತ ಅನ್ಸುವಷ್ಟು ನ್ಯಾಚುರಲ್ ಆಗಿ ಅಷ್ಟು ಆ ಪಾತ್ರಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಎಲ್ಲ ಬಂದು ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರೆ ಪೀಟರ್ ಆಸ್ ಅ ಫಿಲ್ಮ್, ಆಸ್ ಅ ಟೀಮ್ ಎರಡರಲ್ಲೂ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಜೇಶ್ ಜೊತೆ ನಾನು ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡ್ತಿರೋದ್ರಿಂದ ತುಂಬಾ ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ದೀನಿ. ಫಿಲ್ಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರ ಜೊತೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಆಸ್ ಅ ಟೀಮ್, ಮೇಬಿ ಡಿರೆಕ್ಟರ್ ಆರ್ ಡಿಒಪಿ, ಪ್ರತಿಯೊಂದು ಇದರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಡಿಒಪಿ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಡೈರೆಕ್ಷನ್ ಆಗಿ, ಪ್ರತಿಯೊಬ್ಬ ಆಕ್ಟರ್ಸ್ ಹೇಳಲೇಬೇಕು. ಮೋಸ್ಟ್ಲಿ ಇದು ಕಾಮನ್ ಫ್ಯಾಕ್ಟರ್ ಅನ್ಸುತ್ತೆ ಎಲ್ಲರೂ ಮಾತಾಡಿರೋದ್ರಲ್ಲಿ. ಪ್ರತಿಯೊಬ್ರು ಅವ್ರ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ. ಅದ್ರ ಹಿಂದೆ ಪರಿಶ್ರಮ ಕಾಣಿಸ್ತಿದೆ. ಅವ್ರನ್ನ ಆತರ ಅವ್ರ ಟ್ಯಾಲೆಂಟ್ ನ ಆಚೆ ತಂದಿರೋದು ತುಂಬಾ ಶ್ಲಾಘನೀಯ ಅಂತ ಅನ್ಸುತ್ತೆ. ಲೊಕೇಶನ್ ಆಗ್ಲಿ, ಅದ್ರ ಬ್ಯೂಟಿ ಕ್ಯಾಪ್ಚರ್ ಮಾಡೋದಾಗ್ಲಿ, ಅದ್ರ ತಕ್ಕನೆ ಮ್ಯೂಸಿಕ್ ಎಲ್ಲೂ ಎಕ್ಸ್ಟ್ರಾ ಅಂತ ಅನಿಸಿಲ್ಲ. ಸೊ ಆನ್ ದ ಹೋಲ್ ತುಂಬಾ ಒಳ್ಳೆ ಕನ್ನಡ ಸದಭಿರುಚಿಯ ಚಿತ್ರ ಅಂತ ಅನ್ಸುತ್ತೆ. ಆಕ್ಚುಲಿ ಪ್ರತಿಯೊಬ್ರು ನೋಡ್ಬೇಕಾಗಿರೋದು ಚಂಡೆದವ್ರು ಹೇಗೆ ಅದನ್ನ ಕೊಟ್ರೆ ಮಾಡಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂಡ್ ಕ್ಲೈಮ್ಯಾಕ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲೂ ತುಂಬಾ ನೈಜವಾಗಿ ಅಭಿನಯಿಸಿದ್ದಾರೆ. ಎಲ್ಲೂ ಅಸಹಜತೆ ಅಂತ ಕಾಣಿಸಿಲ್ಲ ಅಭಿನಯದಲ್ಲಾಗ್ಲಿ ಅಥವಾ ಪಾತ್ರನ ಬೆಳೆಸಿದ ರೀತಿಯಲ್ಲಾಗಿ. ಆನ್ ದ ಹೋಲ್ ಅ ವೆರಿ ಗುಡ್ ಎಂಟರ್ಟೈನರ್. ಎ ಸರ್ಟಿಫಿಕೇಟ್ ಯಾಕೆ ಸಿಕ್ತು ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಎಲ್ಲರೂ ವಾಚ್ ಮಾಡ್ಬೇಕಾಗಿರೋ ಮೂವಿ ಇದು. ಪ್ರತಿಯೊಬ್ಬ ಕನ್ನಡಿಗನು ವಾಚ್ ಮಾಡಿ ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ಸ್. ಮೊದಲನೇದಾಗಿ ಇವತ್ತಿನ ಏನು ಒಂದು ಶೋ ನಾವು ಮಾಡಿದ್ವಿ ಅಂಡ್ ಇದಕ್ಕೆ ಬಂದಂತ ಎಲ್ಲರೂ ಒಂದು ಅದ್ಭುತವಾದ ರೆಸ್ಪಾನ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಈ ಎಲ್ಲಾ ರೆಸ್ಪಾನ್ಸ್ ಅಲ್ಲಿ ನಮಗೆ ಕಾಣಿಸಿದ್ದೇನು ಅಂದ್ರೆ ಒಂದು ಜೆನ್ಯೂನ್ ಎಕ್ಸ್ಪ್ರೆಷನ್ಸ್. ಓಕೆ, ಹೇಗೆ ಒಂದು ಸಿನಿಮಾ ಒಬ್ರನ್ನ ತಟ್ಟಬೇಕು, ಹೇಗೆ ಒಂದು ಇಡೀ ಕ್ರಾಫ್ಟ್ ಒಬ್ರನ್ನ
ತಟ್ಟಬೇಕು ಅದಷ್ಟು ನಾವು ಇಡೀ ತಂಡ ಮಾಡಿದ್ವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂಡ್ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಜನ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ಕೂಡ ನಮಗಿದೆ. ಸೊ ನಾವು ಇಡೀ ಟೀಮ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಇನ್ಮೇಲೆ ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ರಿಪೋರ್ಟ್ ಬಂದಾಗ ಸೊ ಕನ್ನಡದವರು ಆದಷ್ಟು ಇದನ್ನ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸ್ಬೇಕು. ಮತ್ತು ಮಾಧ್ಯಮದವರ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇದೆ. ಅಂಡ್ ಮಾಧ್ಯಮದವರು ಒಂದು ಸಿನಿಮಾ ಜೊತೆ ನಿಂತ್ಕೊಳ್ಳುವಂತ ಒಂದು ಹೇಗ್ ನಿಂತ್ಕೋತಾರೆ ಅನ್ನೋದು ನಮ್ಮ ಸಿನಿಮಾನೇ ಅದಕ್ಕೆ ಕಾರಣ. ಅಂಡ್ ಮಾಧ್ಯಮದವರೆಗೂ ಈ ಮೂಲಕ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಇಡೀ ತಂಡದ ಪರವಾಗಿ ಕೂಡ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಎಲ್ರಿಗೂ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೆಲೆಬ್ರಿಟಿ ಶೋ ಅಂತ ಏನ್ ಮಾಡಿದ್ವಿ, ತುಂಬಾ ಜನ ಬಂದ್ರು, ಟೈಮ್ ಕೊಟ್ಟರು, ತುಂಬಾ ಒಳ್ಳೆ ರಿವ್ಯೂಸ್ ಗಳನ್ನ ಹೇಳಿದ್ದಾರೆ. ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ಸೆಕೆಂಡ್ ವೀಕಿಗೆ ನಮ್ಮ ಸಿನಿಮಾ ಕಾಲಿಡ್ತಿದೆ. ಎಲ್ಲ ಕಡೆನೂ ತುಂಬಾ ಒಳ್ಳೆ ಪ್ರತಿಕ್ರಿಯೆಯಲ್ಲಿ ಮುಂದೆ ಹೋಗ್ತಿದೆ. ಬಟ್ ಆದ್ರೂ ಇನ್ನೂ ನಮಗ್ ಬೇಕು. ಇಲ್ಲ ಅಂತಂದ್ರೆ ಕನ್ನಡ ಸಿನಿಮಾವನ್ನ ಇಷ್ಟು ಚೆನ್ನಾಗಿ ಮಾಡಿನೂ ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಮ್ಮ ತಪ್ಪಲ್ಲ, ಅದು ನಾವು ಏನು ಕೇಳ್ತಾ ಇದೀವಿ ಅದ್ರ ತಪ್ಪಾಗ್ಬಿಡುತ್ತೆ. ಅಂದ್ರೆ ನಾನು ಮತ್ತೆ ಅದನ್ನ ಇಂಡೈರೆಕ್ಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಇದನ್ನ ಬಂದು ನೋಡೋ ಪ್ರಯತ್ನ ಕನ್ನಡಿಗರಿಂದ ಆಗ್ಲಿ. ಇದು ನಿಮ್ಮ ಸಿನಿಮಾ, ಒಂದು ಹೊಸ ತರದಲ್ಲಿ ಮಾಡಿರೋದು. ನೀವೇನ್ ಬಯಸ್ತಾ ಇದ್ರೆ ಅದನ್ನೇ ಕೊಟ್ಟಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಒಂದ್ಸಲ ಬಂದು ನೋಡಿ, ನಿಮ್ಗೆ ಅರ್ಥ ಆಗತ್ತೆ ಯಾವ ತರದ ಸಿನಿಮಾ ಹೇಗ್ ಮಾಡಿದೀವಿ. ಹೊಸಬ್ರು ಅಂತ ಮೂಗ್ ಮುರಿಬೇಡಿ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ನಾವು ಹೊಳಬ್ರಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಸ್. ಸೊ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿದ್ರಿ, ಒಂದಷ್ಟು ಜನಕ್ಕೆ ಕನ್ನಡನೇ ಬರ್ತಾ ಇರಲಿಲ್ಲ. ಸೊ ದೇ ಆಲ್ಸೋ ಜಾಯಿನ್ ಟೀಮ್ ಅಂಡ್ ವಾಚ್ ದ ಮೂವಿ. ಅವರು ಹೇಳೋದಿಷ್ಟೇ, ತಮಿಳು ಮಲಯಾಳಂ ಅಲ್ಲಿ ಈ ತರ ಸಿನಿಮಾ ಬಂದ್ರೆ ಎನ್ಕರೇಜ್ ಮಾಡ್ತೀರಾ, ಕನ್ನಡದಲ್ಲಿ ಯಾಕಿಲ್ಲ ಅಂತ. ಆಮೇಲೆ ಇನ್ನೊಬ್ರು ಹೇಳಿದ್ರು ಇಂಥ ಸಿನಿಮಾಗೆ ಎ ಸರ್ಟಿಫಿಕೇಟ್ ಯಾಕೆ ಬಂದಿದೆ ಅಂತ. ನಮಗೂ ಅದೇ ಡೌಟ್, ಯಾಕೆ ಎ ಸರ್ಟಿಫಿಕೇಟ್ ಬಂದಿದೆ. ಆಕ್ಚುಲಿ ಫ್ಯಾಮಿಲಿ ಎಲ್ಲ ಕೂತ್ ನೋಡುವಂತ ಸಿನಿಮಾ ನಮ್ದು. ಸೊ ನಿಮಗ್ ಟೈಮ್ ಮಾಡ್ಕೊಂಡು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಗೆ ಒಳ್ಳೆ ಪ್ರಯತ್ನ ಉಳಿಸಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಕನ್ನಡ ಸಿನಿಮಾ ಎಲ್ಲೋ ಬಿದ್ದೋಗ್ತಾ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಕನ್ನಡ ನಟರಿಗೆ ಕೆಲ್ಸಗಳಿಲ್ಲ, ಟೆಕ್ನಿಷಿಯನ್ಸ್ ಗಳಿಗೆ ಕೆಲ್ಸಗಳಿಲ್ಲ ಅಂತ ಹೇಳ್ತಾರೆ. ಇಂಥ ಸಿನಿಮಾಗಳನ್ನ ನೀವು ಉಳಿಸಿ ಬೆಳೆಸಿದ್ರೆ ಎಷ್ಟೊಂದ್ ಜನಕ್ಕೆ ಇದ್ರ ಮುಖಾಂತರ ಕೆಲ್ಸಗಳು ಸಿಗುತ್ತೆ. ಆಮೇಲೆ ಒಂದಷ್ಟು ನಟರಿಗೆ ಒಂದು ಅವಕಾಶ ಸಿಗತ್ತೆ. ಸೊ ದಯಮಾಡಿ ನಮ್ಮ ಪೀಟರ್ ಚಿತ್ರ ಸಕ್ಸಸ್ಫುಲಿ ಎಲ್ಲಾ ಥಿಯೇಟರ್ಗಳಲ್ಲೂ ಓಡ್ತಾ ಇದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೂ ಈ ಸಪೋರ್ಟ್ ನಮಗೆ ಕೊಡ್ತಾ ಇರೋದು. ಆ್ಯಂಡ್ ನಮ್ಮ ಟೀಮ್ದು ಜೆನ್ಯೂನ್ ರಿವ್ಯೂ ನೀವೇನು ಕೇಳ್ತಾ ಇದ್ದೀರಾ, ಈಚ್ ಆ್ಯಂಡ್ ಎವ್ರಿ ಅಂದರೆ ನನಗೆ ನೋಡ್ಕೊಂಡಾಗನೇ ಇಷ್ಟು ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಎಲ್ಲೂ ಕಾಣದವಳು, ಎಲ್ಲೂ ಕಾಣ್ತಾ ಇರಲಿಲ್ಲ. ಬಟ್ ಈ ಮೂವಿಯಿಂದ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ, ತುಂಬ ಹ್ಯಾಪಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರಿಗೆ ಹೇಳೋದೊಂದೇ, ಸಿನಿಮಾ ಮಂದಿರಕ್ಕೆ ಬಂದು ನಮ್ಮ ಮೂವಿನ ನೋಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ರವಿ, ರಾಕೇಶ್, ಪೀಟರ್ ಚಿತ್ರದ ಪ್ರೊಡ್ಯೂಸರ್ಸು. ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ, ನಿಮ್ಮ ಹತ್ರ ಇದೆ. ನೀವು ನೋಡೋದು ಇನ್ಸ್ಟಾದಾಗ ಎಲ್ಲಿ ಬಿಟ್ಟಿರೋದು. ಸೊ ದಯವಿಟ್ಟು ಎಲ್ಲರೂ ಫಿಲ್ಮ್ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಮಗೆ ನಂಬಿಕೆ ಇದೆ ಕನ್ನಡ ಜನ ಕೈ ಬಿಡಲ್ಲ ಅಂತ. ಒಳ್ಳೆ ಮೂವಿ ಮಾಡಿದ್ದೀವಿ, ದಯವಿಟ್ಟು ಬಂದು ನೋಡಿ. ಅಗ್ಲಗ್ಲದ್ ಕೇಳ್ಕೊಳಕ್ ನನಗೂ ಇಷ್ಟ ಆಗಲ್ಲ, ಬಟ್ ಕನ್ನಡ ಜನ ಇದನ್ನ ನೋಡಿದ್ದಾರೆ ತುಂಬಾ ಜನ. ಅದನ್ನ ಒಬ್ರಿಗೊಬ್ರು ಹೇಳಿ ದಯವಿಟ್ಟು ಇದನ್ನ ಗೆಲ್ಸ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಒಳ್ಳೊಳ್ಳೆ ಇದು ಬರ್ತಾ ಇದೆ. ಹೊಸಬ್ರಿಂದ ಹೊಸ ಪ್ರಯತ್ನ ಆಗಿದೆ. ಈ ಸಿನಿಮಾ ಏನಾದ್ರು ನಿಂತಿಲ್ಲ ಅಂತ ಹೇಳಿದ್ರೆ ಹೊಸೊಬ್ಬರಿಗೆ ಕನ್ಸು ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಸಿನಿಮಾನ ಉಳಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದ್ಮೇಲೆ ಈ ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಮ್ಯೂಸಿಕ್ ಆಗಲಿ, ಪ್ರತಿಯೊಂದನ್ನು ಉಳಿಸ್ಕೊಳ್ಳಿ ಅಂತ ಹೇಳಕ್ಕೆ. ಯಾಕಂದ್ರೆ ಈ ತಂಡ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗೊತ್ತಿದೆ ಸಿನಿಮಾ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟಾದ್ಮೇಲೂ ನಾವು ಇನ್ನೂ ಆಡಿಯನ್ಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ರೀಚ್ ಆಗೋಕ್ಕೆ, ಇನ್ನು ವೈಡರ್ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ. ವಿ ಆಲ್ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಒಂದು ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ನಮಗೆ. ಪ್ರತಿಯೊಬ್ಬರು ಸಪೋರ್ಟ್, ಪ್ರತಿಯೊಬ್ಬ ಆಡಿಯನ್ಸ್ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.